ಆತ್ಮೀಯ ವೀಕ್ಷಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಬನ್ನಿ ತಡೆಯೋಕ್ಕೆ ಇವತ್ತಿನ ವಿಡಿಯೋ ಕಂಟೆಂಟನ್ನು ಸ್ಟಾರ್ಟ್ ಮಾಡೋಣ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ಮಹಾನಗರ ಪಾಲಿಕೆ ಕಾರ್ಯಾಲಯ ದಾವಣಗೆರೆ 577002 ನೋಡಿ, ಇಲ್ಲಿಂದ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು. ಇಮೇಲು ಡೀಟೇಲ್ಸ್ ಕೊಟ್ಟಿದ್ದಾರೆ, ಅಧಿಸೂಚನೆ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದಾವಣಗೆರೆ ಮಹಾನಗರ ಪಾಲಿಕೆ ಸಂಖ್ಯಾತಿರಿಕ್ತ ಪೌರ ಕಾರ್ಮಿಕರ ಹುದ್ದೆಗಳನ್ನು ಹೊಸದಾಗಿ ಸೃಜಿಸಿ ಹೊರಡಿಸಿರುವ ಸರ್ಕಾರದ ಆದೇಶ ಸಂಖ್ಯೆ ನೋಡಿ. ಆದೇಶ ಸಂಖ್ಯೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಕರ್ನಾಟಕ ಮುನಿಸಿಪಲ್ ಕಾರ್ಪೊರೇಷನ್ ಕಾಯ್ದೆ 1976 ಕರ್ನಾಟಕ ಕಾಯ್ದೆ 77 ಸಂಖ್ಯೆ 14 ಕಲಂ 421 ಉಪನಿಯಮ ಕಾಲಂ ಪ್ರದತ್ತವಾದ ಅಧಿಕಾರವನ್ನು ಬಳಸಿಕೊಂಡು ಕರ್ನಾಟಕ ಮುನಿಸಿಪಲ್ ಕಾರ್ಪೊರೇಷನ್ ರಾಜ್ಯದ ಪಾಲಿಕೆಗಳ ಪೌರ ಕಾರ್ಮಿಕರ ನೇಮಕಾತಿ ವಿಶೇಷ ನಿಯಮಗಳು 2022 ರೀತ್ಯ ಸಂಖ್ಯಾತಿರಿಕ್ತ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ನಿಗದಿತ ನಮೂನೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನೋಡಿ, ಹುದ್ದೆಯ ವಿವರ ಮತ್ತು ವೇತನ ಶ್ರೇಣಿ. ಪೌರ ಕಾರ್ಮಿಕರು ವೇತನ ಶ್ರೇಣಿ ಮೂಲ ವೇತನ 17,000 ಇರುತ್ತೆ. ಖಾಲಿ ಹುದ್ದೆಗಳ ಸಂಖ್ಯೆ 119 ಇರುತ್ತೆ. ಇದು ತಾವು ಓದ್ಕೋಬೇಕು. ಅರ್ಹತೆಗಳು: ಕನ್ನಡ ಮಾತನಾಡಲು ಬರಬೇಕು, ನಂತರ 2 ವರ್ಷಗಳ ಅಲ್ಲಿ ರಜೆ ಹಾಕದೆ ಕೆಲಸ ಮಾಡಿರಬೇಕು ಅಂತ ಕೇಳಿರ್ತಾರೆ. ನೋಡಿ, ಹುದ್ದೆಗಳ ವರ್ಗೀಕರಣ ಇದೆ ಇಲ್ಲಿ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳು ಅಂತಂದ್ಬಿಟ್ಟು ಅವರು ರಿಸರ್ವೇಷನ್ ಮಾಡಿರ್ತಾರೆ. ನೋಡಿ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 30/1/24. ವಿಳಾಸ ಬಂದು ದಾವಣಗೆರೆ ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ, ರೈಲ್ವೆ ನಿಲ್ದಾಣ ಎದುರು, PB ರಸ್ತೆ, ದಾವಣಗೆರೆ. ನೋಡಿ, ವಿಶೇಷ ಸೂಚನೆ ಇದೆ. ಅಧಿಸೂಚನೆಯನ್ನು ದಾವಣಗೆರೆ ಮಹಾನಗರ ಪಾಲಿಕೆ ವೆಬ್ಸೈಟ್ನಲ್ಲಿ ಹಾಗೂ ಕೇಂದ್ರ ಕಚೇರಿ ಸೂಚನಾ ಫಲಕದಲ್ಲಿ ವೀಕ್ಷಿಸಬಹುದು ಅಂತ ಕೊಟ್ಟಿದ್ದಾರೆ. ನೋಡಿ, ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಅಂತಂದ್ಬಿಟ್ಟು ನೋಡಿ, ಕೊನೆಯ ದಿನಾಂಕ 30/1/24 ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಅದು ಸರಿಯಾಗಿ ಸ್ಕ್ಯಾನಿಂಗ್ ಆಗಿಲ್ಲ. ಅರ್ಜಿ ಸಲ್ಲಿಸಲು ಶುಲ್ಕವಿರುವುದಿಲ್ಲ, ಫೀಸ್ ಇರುವುದಿಲ್ಲ. ನೋಡಿ, ಮತ್ತು ಇಲ್ಲಿ ಪದಗಳ ಅರ್ಥ ಇದು ಕೊಟ್ಟಿರ್ತಾರೆ. ಅರ್ಹತಾ ಷರತ್ತುಗಳು ಕೊಟ್ಟಿದ್ದಾರೆ, ತಾವು ಓದ್ಕೋಬೇಕು. 18 ವರ್ಷ ಮಿನಿಮಮ್ ಆಗಿರಬೇಕು, 55 ವರ್ಷದ ಒಳಗಡೆ ಇರಬೇಕು, ದೈಹಿಕ ದೃಢತೆ ಇರತಕ್ಕದ್ದು ಅಂದರೆ ಫಿಸಿಕಲ್ ಸರ್ಟಿಫಿಕೇಟ್, ಮೆಡಿಕಲ್ ಸರ್ಟಿಫಿಕೇಟ್ ತರಬೇಕಾಗುತ್ತೆ. ಕನ್ನಡ ಭಾಷೆ ಮಾತನಾಡುವ ಬಗ್ಗೆ ಜ್ಞಾನವಿರಬೇಕು. ಅನರ್ಹತೆ ವಿಧಾನ: ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿಯನ್ನು ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿರಬಾರದು. ಈಗಾಗಲೇ ಗಂಭೀರ ಪ್ರಕರಣದ ಕಾರಣ ಸೇವೆಯಿಂದ ತೆಗೆದು ಹಾಕಿರಬಾರದು. ನೇಮಕಾತಿ ವಿಧಾನ ಕೊಟ್ಟಿದ್ದಾರೆ, ಎಲ್ಲ ಓದ್ಕೋಬೇಕು. ತಮಗೋಸ್ಕರ ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ, ಮುಂದುವರಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ, ಸಲ್ಲಿಸಬೇಕಾದ ಮೀಸಲಾತಿ ಪ್ರಮಾಣ ಪತ್ರಗಳು ನೋಡಿ, ಯಾವ್ಯಾವ ಕ್ಯಾಟಗರಿಗೆ ನಿಮಗೆ ರಿಸರ್ವೇಷನ್ ಬೇಕಂದರೆ ಅದರದ ಪ್ರಮಾಣ ಪತ್ರಗಳು ಸಲ್ಲಿಸಬೇಕಾಗುತ್ತೆ. ಮಾಜಿ ಸೈನಿಕರಿಗೆ ಕಂಡೀಷನ್ಸು ಓದ್ಕೋಬೇಕು. ಗ್ರಾಮೀಣ ಅಭ್ಯರ್ಥಿ ನೋಡಿ, ಗ್ರಾಮೀಣ ಮೀಸಲಾತಿ ಕೊಡೋರು ಗ್ರಾಮೀಣ ಅಭ್ಯರ್ಥಿ ಪತ್ರ ಕೊಡಬೇಕು. ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕು, ಕನ್ನಡ ಮೀಡಿಯಮ್ಮು. ಅಂಗವಿಕಲ ಅಭ್ಯರ್ಥಿಗಳಿಗೆ ನೋಡಿ ಏನು ಕಂಡೀಷನ್ಸ್ ಅಂತ ತಾವು ಓದ್ಕೋಬೇಕು. ಯೋಜನಾ ನಿರಾಶ್ರಿತರ ಕುಟುಂಬದ ಅಭ್ಯರ್ಥಿಗಳು, ನಿರಾಶ್ರಿತ ಕುಟುಂಬಗಳಿಗೆ ಅವ್ರಿಗೆ ತಹಸೀಲ್ದಾರದಿಂದ ಪ್ರಮಾಣ ಪತ್ರ ತರಬೇಕು, ತಾವು ಓದ್ಕೋಬೇಕು ಅದ್ರ ಬಗ್ಗೆ. ಪಾಲಿಕೆ ಪತ್ರ ವ್ಯವಹಾರ ಇರೋದಿಲ್ಲ. ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಸಲ್ಲಿಸಬೇಕಾದ ಪ್ರಮಾಣ ಪತ್ರಗಳು ನೋಡಿ, ಕಂಡೀಷನ್ಸ್ ಅದೆಲ್ಲ ಡಾಕ್ಯುಮೆಂಟ್ಸು ತಾವು ನೋಡ್ಕೋಬೇಕು. ದುರ್ನಡತೆ ವ್ಯಕ್ತಿ ಆಗಿರಬಾರದು, ಗೊತ್ತಿದ್ದರೆ ಅವನಿಗೆ ತೆಗೆದಾಕ್ತಾರೆ. ನೋಡಿ, ಅಧ್ಯಕ್ಷರು ಆಯ್ಕೆ ಮತ್ತು ನೇರ ನೇಮಕಾತಿ ಪ್ರಾಧಿಕಾರ
ಹಾಗೂ ಆಯುಕ್ತರು ಮಹಾನಗರ ಪಾಲಿಕೆ ದಾವಣಗೆರೆ. ಆತ್ಮೀಯರೇ, ತಾವು ಅದಕ್ಕೆ ಅರ್ಹತೆ ಇರೋರು ಇದರ ಸದುಪಯೋಗ ಪಡ್ಕೋಬೇಕು ಅಂತ ಮನವಿ ಮಾಡ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.